ನಾನು ಅಮೆರಿಕಾಗೆ ಹೋಗ್ತಾ ಇಲ್ಲ, ಇಲ್ಲೇ ಇರ್ತೀನಿ. ತಂದೆ ಮಾತಿಗೆ ನಡೆಯೋದು ಮಗನ ಕರ್ತವ್ಯ. ಅವರು ತೋರಿಸಿದ ದಾರಿಲಿ ನಾನು ಹೋಗ್ತೀನಿ. ಇವನು ಬುದ್ಧಿ ಇವನ್ ಕೈಲಿಲ್ಲ. ಕ್ಷಣಕ್ಕೊಂದೊಂದು ಮಾತಾಡ್ತಾ ಇದ್ದಾನೆ. ಇವನಿಗೆ ಹೆಂಗ್ ನಂಬುದು ನಾವೆಲ್ಲ? ನೋಡು, ಬೆಳಿಗ್ಗೆ ಅಮೆರಿಕ ಹೋಗ್ತೀನಿ ಅಂತ ಹೇಳಿದ, ಈಗ ಹೋಗಲ್ಲ ಅಂತ ಕೂತಿದ್ದಾನೆ. ವಿಶು, ದೇವಸ್ಥಾನದ ಹೊಣೆ ಹೊರಕ್ಕೆ ಗಟ್ಟಿ ಮನಸ್ಸು ಬೇಕು. ಅದು ನಿನ್ನಿಂದ ಆಗುತ್ತಾ? ನೀನಿನ್ನು ಎಳ್ಸು ಕಣೋ, ತಿಳುವಳಿಕೆ ಕಮ್ಮಿ. ಇಲ್ಲ, ಇದರಿಂದ ಈ ಕೆಲಸ ಆಗಲ್ಲ. ಈಗ ನಾನು ಈ ಮನೆ ಹಿರಿಯ ಆಗಿರೋದ್ರಿಂದ ನಿಮ್ಮನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿಮಗೆ ತಿಳುವಳಿಕೆ ಬರೋವರೆಗೂ ಇದನ್ನೆಲ್ಲ ನಡೆಸ್ಕೊಂಡು ಹೋಗೋದು ನನ್ನ ಕರ್ತವ್ಯ. ವಿಶು, ನಿಮ್ಮನಿಗೆ ನೀನು ಅಮೆರಿಕ ಹೋಗೋದು ಇಷ್ಟ ಆಗ್ಲಿಲ್ಲ. ಅದಕ್ಕೆ ಆ ಪಟ್ಟ ದಿನಕ್ಕೆ ಕಟ್ಟಿದ್ದವನು. ಯೋಚನೆ ಮಾಡು, ಅಂತ ಒಳ್ಳೆ ಜಾಬ್, ಒಳ್ಳೆ ಸಂಬಳ, ಅದನ್ನೆಲ್ಲ ಬಿಟ್ಟು ನೀನು ಇಲ್ಲಿರ್ತೀಯ. ಚಿಕ್ಕಪ್ಪ, ನಾನು ಚೆನ್ನಾಗಿ ಯೋಚನೆ ಮಾಡೇ ಈ ನಿರ್ಧಾರಕ್ಕೆ ಬಂದಿರೋದು. ನನಗೆ ನನ್ನ ಕೆರಿಯರ್ಗಿಂತ ನಮ್ಮ ಮನೆ, ಈ ಸಂಸಾರ, ನನ್ನವರ ಸುಖ ಮುಖ್ಯ. ಈ ಜವಾಬ್ದಾರಿನ ನಾನು ಸಂತೋಷದಿಂದ ಸ್ವೀಕಾರ ಮಾಡಿ ನಿಭಾಯಿಸ್ತೀನಿ. ನಮ್ಮ ಪರಿವಾರದವ್ರ ಎದುರಿಗೆ, ನಿಮ್ಮೆದುರಿಗೆ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಏನೇ ಬಂದರೂ ಈ ದೇಶನ ಬಿಟ್ಟು ಹೋಗಲ್ಲ. ಯಾವ ಸ್ವಾರ್ಥಕ್ಕಾಗಿ ಈ ದೇಶನ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ನೋ ಅದಕ್ಕೂ ನನ್ಗೂ ಇನ್ಯಾವುದೇ ಸಂಬಂಧ ಇರಲ್ಲ. ಅವ್ರಿಗೆ ನನ್ನ ಮೇಲೆ ಯಾಕೆ ಇಷ್ಟು ಕೋಪ ಕೃಷ್ಣ? ನನ್ನ ಮನಸ್ಸಿಗೆ ಹಚ್ಕೊಂಡು ಅವ್ರು ಅಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂತ ಮನ್ಸಲ್ಲೂ ಎಣಿಸಿರ್ಲಿಲ್ಲ ನಾನು. ಅವ್ರಿಗೆ ನನ್ನಿಂದ ನೋವಾದಾದ್ರೆ, ನನ್ನ ಮುಖ ನೋಡಿ ಅವ್ರ ಮನ್ಸು ಕೆಡೋದಾದ್ರೆ, ನನ್ನ ಧ್ವನಿ ಕೇಳಿ ಅವ್ರ ಬುದ್ಧಿ ಚಂಚಲ ಆಗೋದಾದ್ರೆ, ನಾನು ಇಲ್ಲಿ ಇರಬಾರ್ದು. ನಾನು ಮಧುರಾಪುರಕ್ಕೆ ವಾಪಸ್ ಹೋಗ್ತೀನಿ. ನಾನು ಕೆಟ್ಟೋಳು ಅನ್ಕೊಂಡು ಅವ್ರು ನನ್ನನ್ನು ಮರಿಬೇಕು ಅಂತಿದ್ರೆ ಹಾಗೆ ಆಗ್ಲಿ. ಅಲ್ಲಿಂದ ಒಬ್ಳೆ ಇಲ್ಲದವಳಿಗೆ ಇಲ್ಲಿಂದ ಒಬ್ಳೆ ಬದುಕವಳಿಗೆ ಗೊತ್ತಾಗಲ್ವಾ? ಎಲ್ಲ ಗೊತ್ತಾಗುತ್ತೆ, ನೀನ್ ಸುಮ್ನಿರು. ಇವಳಿಲ್ಲ ಇದ್ರೆ ನೀನ್ ಯಜಮಾನ ಬರ್ತಾರೆ, ಇವಳನ್ನ ವಿಷಾದನೆ ಕರ್ಕೊಂಡು ಹೋಗ್ತಾನೆ. ಅವರಲ್ಲಿ ದುಃಖದಲ್ಲಿ ಮುಳುಗಿದ್ದಾರೆ. ಇವಳು ನೈವಾಗಿ ಮಾತಾಡ್ತಾಳೆ, ಬಿಕ್ಕನ್ನ ಒದ್ದು ಮನೆಯಿಂದ ಹೊರಗಡೆ ಹಾಕ್ತಾರೆ. ಇವಳೇ ರಾಧಾರಾಣಿ ಗೊತ್ತಿಲ್ವಾ ನಿನಗೆ? ಏ ಮುದೇವಿ, ಆಕೆ ಇನ್ನು ಇಲ್ಲಿ ನಿಂತಿದ್ದೀಯಾ? ಹೋಗೆ ಬಾ ನೀನು. ವಿಶಾಖನ ಮೇಲೆ ಏನಾಯ್ತು ಅಂತ ಅಮ್ಮ ಹೇಳಿದ್ಲ? ಪಾಪ, ರಾಯರ್ದು ಎಂಥ ದುರಂತ ಆಗೋಯ್ತು ನೋಡು. ನಡಿ ಛತ್ರ. ಇಲ್ಲ ಅಪ್ಪ, ಮನೇಲಿ ಯಾರೂ ಇಲ್ಲ, ನಾನು ಮನೆಗೆ ಹೋಗ್ತೀನಿ. ಇಲ್ಲಮ್ಮ, ನಾವ್ ಮನೆಗೆ ಬರಕ್ಕೆ ಇನ್ನೂ 6 ದಿನ ಆಗತ್ತೆ. ನೀನು ಒಬ್ಳೇ ಮಾಡ್ತೀಯ ಅಲ್ಲಿ? ನಡಿ. ವಿಶಾಖ, ನೀನು ನೋಡೋಕೆ ಹಾಲಲ್ಲಿ ಜನ ಬಂದಿದ್ದಾರೆ. ಅವ್ರ ಹತ್ರ ಹೋಗಿ ಮಾತಾಡು. ಅವ್ರ ಸಮಸ್ಯೆ ಏನು ಅಂತ ಕೇಳು.